ಈ ಕೋಟೆ ಬಗ್ಗೆ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಕಲ್ಲಿನ ಕೋಟೆ, ಭದ್ರಕೋಟೆ, ನಮ್ಮ ಕರ್ನಾಟಕದ ಹಿರಿಮೆ, ನಮ್ಮ ದುರ್ಗದ ಕೋಟೆ ಅದೇ ಚಿತ್ರದುರ್ಗ. ತುಂಬಾ ದಿನದಿಂದ ನನಗೆ ಡಿಜಿಟಲ್ ಮಾಧ್ಯಮಕ್ಕೆ ಚಿತ್ರದುರ್ಗದವ್ರೆ ಅಂತೂ ಕೇಳ್ತಾ ಇದ್ರಿ, ಎಲ್ಲವ್ರಿಗೂ ಹೋಗ್ತೀರಾ ನಮ್ಮೂರಿಗೆ ಯಾಕೆ ಬರಲ್ಲ ಅಂತ ಹೇಳಿ. ಆ ಟೈಮ್ ಇವಾಗ ಕೂಡಿ ಬಂದಿದೆ. ನಮ್ಮ ಜೊತೆ ಇದ್ದಾರೆ ಗೈಡ್, ಮತ್ತೆ ಈ ಊರಿನ ಬಗ್ಗೆ ತಿಳ್ಕೊಂಡಿದ್ದಾರೆ ರವಿ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಂಗೇಜಿಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಇವ್ರ ಮುಖಾಂತರ ಚಿತ್ರದುರ್ಗ ಒಂದು ರೀತಿಯಾಗಿ ಕೋಟೆನ ಟೂರ್ ಮಾಡಿಕೊಂಡು ಇತಿಹಾಸನ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ವೆಲ್ಕಮ್ ಟು ಚಿತ್ರದುರ್ಗದ ಭದ್ರಕೋಟೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೋಟೆ ಅಂತ ಹೇಳಿದಾಗ ಎಲ್ಲಿಂದ ಆರಂಭ ಆಗುತ್ತೆ? ಕೋಟೆ ಅಂತಂದರೆ ಹೊರಭಾಗದಿಂದನೂ ಶುರು ಆಗುತ್ತೆ. ಸೊ ಇಲ್ಲಿ ನಾವಿರೋದು ಇದು ಮೇಯ್ನ್ ಭದ್ರಕೋಟೆ ಇದು. ಸೊ ರಾಜರು, ಅವರ ಬೇಕಾದವರು, ಆತ್ಮೀಯರು ಎಲ್ಲ ಇರ್ತಿದ್ದಿದ್ದು ಈ ಕೋಟೆ ಒಳಗಡೆ. ಈ ಜಾತ್ರೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಒಳಗಡೆ ಸುತ್ತಮುತ್ತ ಇರೋ ಹಳ್ಳಿಯವರು ಅಥವಾ ಈ ನಾಡಿನ ಪ್ರಜೆಗಳು ಎಲ್ರಿಗೂ ಇಲ್ಲಿ ಎಂಟ್ರಿ ಇತ್ತು. ಸೊ ಇಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ಭದ್ರಕೋಟೆ, 7 ಸುತ್ತಿನ ಕೋಟೆ ಅಂತಂದರೆ ಬೇರೆ ಬೇರೆ ಸುತ್ತುಗಳೆಲ್ಲ ಹೊರಗಡೆ ಇದೆ. ಇದು ಮೇಯ್ನ್ ಎಂಟ್ರೆನ್ಸು ಮಿಡ್ಲಲ್ಲಿದೆ ಇದು. ಸೊ ಇಲ್ಲಿ ರಾಜರೆಲ್ಲ ವಾಸ ಮಾಡ್ತಿದ್ರು.